ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಗ್ಸ್. ಏನು ಕಳೆದ ಒಂದು 4-5 ದಿನದಿಂದ ಕೊಡಗಿನಲ್ಲಿ ನೀವು ನೋಡ್ತಾ ಇರ್ಬೋದು, 2 ಕಾಡಾನೆ ಕಾರ್ಯಾಚರಣೆ ಮಾಡ್ತಾರೆ. 2 ಕಾರ್ಯಾಚರಣೆ ಸಹ ಯಶಸ್ವಿ ಆಗುತ್ತೆ. ದುರದೃಷ್ಟವತ್ ನೋಡಿ, 2 ಆನೆ ಸೆರೆ ಹಿಡಿದ ನಂತರ ನಿನ್ನೆ ಸಂಜೆ ಬೆಂಗಳೂರು ಪ್ರವಾಸಿಗರು ಮುರಳಿ ಕೃಷ್ಣ ಅಂತೇಳಿ ಟಿ ಶಿಟ್ಟಿಗೆರೆ ಭಾಗದ ತೆರಾಲು ತೆಳುವಲಿಗೆ ಬರ್ತಾರೆ. ಅಲ್ಲಿ ಬಂದಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಸ್ಟೇ ಆಗಿರ್ತಾರೆ ರೆಸಾರ್ಟ್ ಒಂದರಲ್ಲಿ. ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ವಾಕಿಂಗ್ ಹೋಗ್ತಾ ಇರ್ತಾರೆ ಸಂಜೆ ಹೊತ್ತು. ಆ ವಾಕಿಂಗ್ ಹೋಗ್ತಿದ್ದಂಥ ಸಂದರ್ಭದಲ್ಲಿ ನಾಯಿ ಇದ್ದಕ್ಕಿದ್ದಂತೆ ಅವ್ರ ಜೊತೆಲಿ ಒಂದು ಅಲ್ಲಿಯ ರೆಸಾರ್ಟ್ ನಾಯಿ ಆಗಿರ್ಬೋದು ಹೋಗಿರುತ್ತೆ ಜೊತೆಲಿ. ಏಕಾಏಕಿ ನಾಯಿ ಓಡಿ ಬರುತ್ತೆ. ನಾಯಿ ಓಡಿ ಬರುತ್ತೆ ನೋಡೋತ್ತಿಗೆ ನಾಯಿ ನಟ್ಟಾಸ್ಕೊಂಡು ಕಾಡಾನೆ ಬರ್ತದೆ. ಬಂದ ಸ್ಪೀಡಲ್ಲೇ ಇವರಿಗೆ ತಿವಿತೆ. ಸ್ಥಳದಲ್ಲೇ ಮೃತಪಡ್ತಾರೆ. ಆಮೇಲೆ ಆಸ್ಪತ್ರೆಗೆ ಅಂತ ತಗೊಂಡು ಹೋಗ್ತಾರೆ. ಆದರೆ ಏನು ಪ್ರಯೋಜನ ಆಗೋದಿಲ್ಲ. ತೀವ್ರ ಸ್ವರೂಪದ ಗಾಯ ಆಗಿದೆ. ಹೊಟ್ಟೆ ಭಾಗಕ್ಕೆ ತಿವಿದಿದಂಥ ಆನೆ. ಇವತ್ತು ಸಹ ಗೋಣಿಗೊಪ್ಪಲಿನಲ್ಲಿ ಮಾನವ ಸರಪಳಿ ನಿರ್ಮಿಸಿ ರೈತ ಸಂಘದಿಂದ ಪ್ರತಿಭಟನೆ ನಡೆಯಿತು. ಏನಂತ ಗೊತ್ತಿಲ್ಲ, ಕೊಡಗಿನಲ್ಲಿ ಇದೇ ಮೊದಲು ಕಾಣ್ತದೆ. ಒಂದು 10 ದಿನದ ಅಂತರದಲ್ಲಿ ಒಂದು 4 ಜನನ ಸಾಯಿಸಿ ಒಂದು 2 ಜನನ ಗಂಭೀರ ಸ್ವರೂಪದ ಗಾಯಕ್ಕೆ ತುತ್ತಾಗಿದಂಥ ಮಾಹಿತಿ ಇದೆ. ಇನ್ನೇನು ಅಂತ ಗೊತ್ತಿಲ್ಲ. 2026 ಇಸವಿಯೇ ಈಗ ಅಲ್ಲ, ಏನು ಅಂತ ಗೊತ್ತಿಲ್ಲ. ಬೇಲೂರು ಭಾಗದಲ್ಲೂ ಆನೆ ದಾಳಿ, ಕೊಡಗು ಇಲ್ಲ ಚಿಕ್ಕಮಗಳೂರು ಹಾಸನ ಭಾಗದಲ್ಲಿ ದಿನಕ್ಕೆ ಒಂದೊಂದು ಇರುತ್ತೆ, ಲೆಕ್ಕ ಹಾಕಬಹುದು ಕಾಣುತ್ತೆ. ಅಷ್ಟೊಂದು ಪ್ರಮಾಣದ ಸಾವು ನೋವುಗಳು ಸಂಭವಿಸ್ತಿದ್ದಾವೆ. ಏನು ಅಂತ ಗೊತ್ತಿಲ್ಲ. ಹಿಡಿದಷ್ಟು ಆನೆಗಳು ಹೆಚ್ಚುತ್ತವೇ ಇದ್ದಾವೆ. ಈಗ ನಾವು ನೋಡ್ಬೋದು, ಕಮ್ಮಿ ಆನೆಗಳನ್ನ ಹಿಡ್ಕೊ ಬಂದ್ರೆ, ಅರಣ್ಯ ಇಲಾಖೆನೂ ತುಂಬ ಆನೆಗಳನ್ನ ಹಿಡ್ಕೊ ಬಂದಿದ್ದಾರೆ. ಯಾಕೆ ಈ ಪರಿಸ್ಥಿತಿ? ಈ ದುಬಾರೆಯಿಂದ ಕಂಜನ್ನ ಇಶ್ಯೂ ಸ್ಟಾರ್ಟ್ ಆದಲ್ಲಿಂದ ಇಲ್ಲಿಯವರೆಗೆ ಯಾವುದೇ ಒಂದು ದಿನ ನೆಮ್ಮದಿಯಾಗಿ ಇಲಾಖೆಯವ್ರಿಗಾಗಲಿ ಯಾರಿಗೂ ಸಾರ್ವಜನಿಕರಿಗಾಗಲಿ ಇರೋಕ್ಕಾಗ್ತಾ ಇಲ್ಲ. ಅತಿ ಹೆಚ್ಚು ದಾಳಿ. ಕಂಜನ ಆದಮೇಲೆ ಪ್ರಸಂಗ ನಡೀತು. ಕಂಜನನ ಮಾರ್ತಂಡನ ಹತ್ಯೆ ಆದಮೇಲೆ ಆಮೇಲೆ ಸುಗ್ರೀವ ಕಾವಾಡಿಗೆ ಹೊಡಿತದೆ. ಇದಕ್ಕೆ ಕಾರ್ಯಾಚರಣೆಗೆ ಹೋಯ್ತಂತ ಸಂದರ್ಭ. ಅದೆಲ್ಲ ಮುಗಿದು ಅದೊಂದು ಸ್ವಲ್ಪ ತಣ್ಣಗೆ ಆದ ಮೇಲೆ ಭೀಮನಿಗೆ ಮದ ಬರುತ್ತೆ. ಅದಾದ ನಂತರ ಏನು 3-4 ಇನ್ಸಿಡೆಂಟ್ ಕೊಡಗಲ್ಲಿ ನಡೀತೆ. ಅದು ನಡೆದು ನೀನು ಕಾರ್ಯಾಚರಣೆ ಶುರು ಮಾಡಬೇಕು ಅನ್ನುವಷ್ಟರಲ್ಲಿ ಬೇಲೂರು ಭಾಗದಲ್ಲಿ KP ಕಾಲಾರಿಂದ ಏನೊಂದು ದಾಳಿ ಆಗುತ್ತೆ. ಅದೊಂದು ಇಶ್ಯೂ ಆಯಿತು. ಅಲ್ಲೆಲ್ಲ ಮುಗಿಸ್ಕೊಂಡು ಬಂದು ಇನ್ನೇನು ದಸರಾಕ್ಕೆ ಅಂತೇಳಿ ಆನೆಗಳ ಆಯ್ಕೆ ಆಗುತ್ತೆ. ಅಲ್ಲಿ ಒಂದು ದೊಡ್ಡ ಇಶ್ಯೂ ಆಗುತ್ತೆ. ಅಭಿಮನ್ಯುನ ಕೈ ಬಿಡಲಾಗುತ್ತೆ. ಅಭಿಮನ್ಯು ಆನೆ ಮೈಸೂರು ದಸರಾಕ್ಕೆ ಹೋಗೋದಿಲ್ಲ, ನಿಶಾನೆ ಆನೆಯಾಗೂ ಹೋಗಲ್ಲ ಅಂತೇಳಿ ಅದೊಂದು ದೊಡ್ಡ ಇಶ್ಯೂ ಆಗುತ್ತೆ. ಆಗ್ತಾನೆ ಇದೆ. ಅದೇ ರೀತಿ ಕಾಡುಗಳ್ಳರನ್ನ ಬೇಟೆಗಾರರು ಅಂತೇಳಿ ಅತಿಯಾಗಿದ್ದಂಥ ಅರಣ್ಯ ಇಲಾಖೆಯಿಂದ ಅವ್ರ ಮೇಲೆ ಫೈರ್ ಮಾಡ್ತಾರೆ. 3 ಜನ ಸಾವನ್ನಪ್ಪುತ್ತಾರೆ. ಇಲ್ಲಿಯೂ ಸಹ ದೊಡ್ಡ ಕಾಂಟ್ರವರ್ಸಿಯಾಗಿ ಅರಣ್ಯ ಇಲಾಖೆಯ ಪೋಚರ್ಗಳನ್ನು ಜಿಲೆಟಿನ್ ಕಡ್ಡಿಗಳಲ್ಲೆಲ್ಲ ಬ್ಲಾಸ್ಟ್ ಮಾಡಿ ಭಾರೀ ಅನಾಹುತ, ಕಾಡಿಗೆ ಬೆಂಕಿ ಇಟ್ಟಿದ್ದಾರೆ. ಇನ್ನೊಂದು ಕಡೆ ಪ್ರತಿಭಟನೆಗಳು ನಡೀತಿದ್ದಾವೆ, FIRಗಳು ನಡೀತಿದ್ದಾವೆ. ಏನು ಅಂತ ಗೊತ್ತಿಲ್ಲ. ಈ 2026 ಇಸವಿಯೇ ಒಂದು ಕೆಟ್ಟ ಇಸವಿ ಆಗೋಯ್ತಾ ಏನು ಅಂತ ಗೊತ್ತಿಲ್ಲ. ಅದಾದ ನಂತರ ಕೊಡಗಲ್ಲಿ ಅಭಿಮನ್ಯುದ ಇಶ್ಯೂ ಕರ್ನಾಟಕದಲ್ಲಿ ಭಾರಿ ದೊಡ್ಡ ಇಶ್ಯೂ ಆಗಿ ನಡೀತಾನೆ ಇದೆ. ಇನ್ನೂ ಅದು ಮುಗ್ದಿಲ್ಲ. ಹೋಗ್ತದೋ ಇಲ್ವೋ ಇದೇ ಪ್ರಶ್ನೆ. 100 ಸಂಖ್ಯೆಯಲ್ಲಿ. ಅದಕ್ಕೂ ಒಂದಷ್ಟು ಜನರು ಪ್ರತಿಭಟನೆ ಅದು ಇದು ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಅದು ಇನ್ನು ಸೋಮವಾರದ ನಂತರನೇ ಅದ್ರ ಬಗ್ಗೆ ಮಾಹಿತಿ ಬರ್ತದೆ. ಇದೆಲ್ಲದರ ನಡುವೆ ನಮ್ಮ ಕೊಡಗಿನ ಅಮ್ಮತ್ತಿ ಭಾಗದಲ್ಲಿ ಒಂದು ಸಾವಾಗುತ್ತೆ. ಏನು ಅಣ್ಣಪ್ಪ ಅಂತೇಳಿ ಒಬ್ಬರು ಕೂಲಿ ಕಾರ್ಮಿಕರು ಕೆಲಸ ಮುಗಿಸ್ಕೊಂಡು ಬರುವಂಥ ಸಂದರ್ಭದಲ್ಲಿ ದಾಳಿ ಆಗುತ್ತೆ. ಆ ಜಾಗದಲ್ಲಿ ಈಗ 2 ಆನೆನ ಸೆರೆ ಹಿಡಿತಾರೆ. ಅದನ್ನು ಸೆರೆ ಹಿಡಿಯುವಷ್ಟರಲ್ಲಿ ಅದಕ್ಕಿಂತ ಮೊನ್ನೆ ಸಿದ್ದಾಪುರ ಭಾಗದಲ್ಲಿ ಅಸ್ಸಾಂ ಮೂಲದ 2 ಕಾರ್ಮಿಕರ ಮೇಲೆ ಆನೆ ದಾಳಿ ಮಾಡ್ತದೆ. ಆ ಆನೆನ ಗುರುತಿಸ್ತಾರೆ ತಕ್ಷ ಅಂತೇಳಿ. ಒಬ್ಬ ಕಾರ್ಮಿಕ ಮೃತಪಡ್ತಾನೆ. ಮತ್ತೊಬ್ಬ ಗಂಭೀರ ಸ್ವರೂಪದ ಗಾಯಗಳಾಗಿ ಆಸ್ಪತ್ರೆ ಪಾಲಾಗಿದ್ದಾನೆ. ತಕ್ಷ ಅಂತ ಈ ಆನೆನ 2 ವರ್ಷದ ಹಿಂದೆನೇ ಸೆರೆ ಹಿಡಿದು ನಾಗರಹೊಳೆ ಅಭಯಾರಣ್ಯಕ್ಕೆ ಬಿಡಲಾಗಿತ್ತು. ಅದು ಸೆರೆ ಹಿಡಿದು ಬಿಟ್ಟು 4ನೇ ದಿನಕ್ಕೆ ಅದರ GPS ಕಾಲರ್ ನೋಡಿದರೆ ಅದನ್ನ ಎಲ್ಲಿ ಸೆರೆ ಹಿಡಿದಿದ್ದಾರೆ ಅಲ್ಲಿಗೆ ಬಂದು ತಲುಪಿದೆ. ಈಗ ರೇಡಿಯೋ ಕಾಲರ್ ಹಾಕಿದ ಆನೆನೇ ಸಾಯಿಸಿದೆ ಅಂತೇಳಿ ಮಾಹಿತಿ ಇದೆ. ಆದರೆ
ಆ ಆನೆ ಈಗ ಕಾಡು ಒಳಗಿದ್ರೆ ಹಿಡಿಲಿಕ್ಕೆ ಬರೋದಿಲ್ಲ. ಯಾಕಂತಂದ್ರೆ ಸಿದ್ದಾಪುರ ಭಾಗದಲ್ಲಿ ದೊಡ್ಡ ದೊಡ್ಡ ಎಸ್ಟೇಟ್ಗಳೇ ಇರೋದು. ಟಾಟಾ ಕಾಫಿಗೆ ಹಾಗೆ BBTC ಈ ಸಂಸ್ಥೆಗಳಿಗೆ ಸೇರಿದಂಥ ಎಸ್ಟೇಟ್ಗಳು ಬಾಣಂಗಲದಲ್ಲಿ ಶಿಲ್ಪಿ ಎಸ್ಟೇಟಲ್ಲಿ ಈ ಘಟನೆ ನಡೆದಿದೆ. ಶಿಲ್ಪಿ ಎಸ್ಟೇಟ್ ಸಿದ್ದಾಪುರ ಮಾಲ್ದಾರೆ ಮೀನುಕೊಲ್ಲಿ ಈ ಭಾಗದ ಅರಣ್ಯಕ್ಕೆ ಕೂಗಳತೆ ದೂರದಲ್ಲಿದೆ. ಫೆನ್ಸಿಂಗೇ ಅದು. 5 ಆನೆ ಕಾಡೊಳಗೆ ಮುಕ್ಕಾಲು ಭಾಗ ಕಾಡಲ್ಲೂ ಇರುತ್ತೆ, ಕಾಲು ಭಾಗ ತೋಟದಲ್ಲಿರುತ್ತೆ. ಅದೇನು ಹಮ್ಮತಿ ಭಾಗಕ್ಕೆ ಬಂದು ದಾಳಿ ಗಿಳಿ ಏನು ಮಾಡಿರೋದಿಲ್ಲ. ಯಾಕಂದರೆ ಅದಕ್ಕೆ ವಿಸ್ತೀರ್ಣವಾದಂಥ ಎಸ್ಟೇಟ್ಗಳಿರೋದ್ರಿಂದ ಅಲ್ಲೇ ಇರುತ್ತೆ. ದುಬಾರೆ ಕ್ಯಾಂಪ್ ಕಡೆಯೂ ಹೋಗುತ್ತೆ. ಸಾಕಾನೆಗಳೊಟ್ಟಿಗೂ ಅದೊಂದೊಂದ್ಸಲ ಕಾಡಲ್ಲಿ ಆಟ ಆಡ್ಕೊಂಡಿರುತ್ತೆ. ಏನೇ ಆಗಲಿ ಅದಿರಲಿ. ಅದು ಆದ ನಂತರ ಈಗ ಇದೊಂದು ಶೆಟ್ಟಿಗೇರಿಯ ಇಶ್ಯೂ ಆಗಿದೆ. ಶೆಟ್ಟಿಗೇರಿ ಭಾಗದ ತೆರಲು ಅಂತ ಹೇಳುವಲ್ಲಿ ಏನು ಒಂದು ಲೆಕ್ಕ ನೋಡಿದರೆ ಅರಣ್ಯ ಇಲಾಖೆಗೆ ಟೈಮ್ ಸರಿ ಇಲ್ಲ, ಈ ಕಡೆ ರೈತ ಸಾರ್ವಜನಿಕರ ಟೈಮು ಸರಿ ಇಲ್ಲ. ಅಲ್ಲ 2026ನೇ ಇಸವಿಯ ಒಂದು ಕಂಟಕ ಇಸವಿಯ ಭಾರಿ ಸಾವು ನೋವುಗಳನ್ನ ನೋಡಿದ್ದೇವೆ. ಅದೇ ರೀತಿ ಆನೆಗಳು ಸುಮಾರು ಕೊಡಗಿನಲ್ಲಿ ಒಂದು 5 ಆನೆಗಳು ಮೃತಪಟ್ಟಿದ್ದಾವೆ. ಹಾಸನ ಭಾಗದಲ್ಲೂ ಮೃತಪಟ್ಟಿರ್ಬೇಕು ಅಂತ ಅನ್ಕೋತೀನಿ. ಏನು ಅಂತ ಗೊತ್ತಿಲ್ಲ. ಇದು ತುಂಬ ವಿಷಾದಕರ ಸಂಗತಿ. ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಸಾಹೇಬ್ರಿದ್ದರು. ಅವ್ರಿಗೊಂದು ದಿವಸದ ನೆಮ್ಮದಿಯಾಗಿ ಅವ್ರನ್ನೂ ಇರ್ಲಿಕ್ಕೆ ಆಗಿಲ್ಲ. ಅವ್ರಿಗೂ ಸುಮಾರು ಕಷ್ಟಗಳೇ ಬಂದವು. ಅದಾದ ನಂತರ ಸಚಿವ ಸಂಪುಟ ವಿಸ್ತರಣೆ ಆದ ನಂತರ ರಾಮಲಿಂಗಾರೆಡ್ಡಿ ಬಂದರು. ಅವರು ಬಂದ ಮೊದಲ ದಿನವೇ ಹನೂರು ಪ್ರಕರಣ ಆಯಿತು. ಅಲ್ಲಿಂದ ಹೊರಬರ್ಲಿಕ್ಕೆ ಇನ್ನೂ ಹರಸಾಹಸ ಪಡ್ತಿದ್ದಾರೆ. ಅದಕ್ಕೆ ಕರೆಕ್ಟಾದ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಒಂದು ಕಡೆ ಅರಣ್ಯ ಇಲಾಖೆಯು ಏನೋ ಸೋಮವಾರ ಮಂಗಳವಾರದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಈ ವನ್ಯ ಪ್ರೇಮಿಗಳೇನಿದ್ದಾರೆ, ಅದೇ ರೀತಿ ಪ್ರಾಣಿ ಪ್ರಿಯರು ಏನಿದ್ದಾರೆ ಅವರ ಜೊತೆಗೂಡಿ ಪ್ರತಿಭಟನೆ ಅಂತ ಹೇಳುವಂಥ ಮಾಹಿತಿ ಸಿಕ್ಕಿದೆ. ಇನ್ನೊಂದು ಕಡೆ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಏನು ಈ ಸತ್ತ ಕುಟುಂಬಗಳದ ಅವ್ರ ಪರಿವಾರ ಫುಲ್ ಅವರು ಒಂದು ಪ್ರತಿಭಟನೆ ಮಾಡಿದ್ದಾರೆ. ಅಲ್ಲಿ ಯಾವುದೋ ಒಂದು ರೆಸಾರ್ಟಲ್ಲಿ ಜಿಂಕೆ ಕೊಂಬುಗಳು ಸಿಕ್ಕಿದವೆ ವಿಪರೀತವಾಗಿ, ಮತ್ತು ಬಂದೂಕುಗಳನ್ನು ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರಿಗೂ ಒಂದು ನೆಮ್ಮದಿಯ ಒಂದು ಜೀವನ ಮಾಡೋಕ್ಕೇ ಕಷ್ಟ ಆಗ್ಬಿಟ್ಟಿದೆ. ಈ ಕಡೆ ಇಲಾಖೆಯವರಿಗೂ ಕಷ್ಟ, ಈ ಕಡೆ ಸಾರ್ವಜನಿಕರು ಕಷ್ಟ, ರೈತರಿಗೂ ಕಷ್ಟ. ಇನ್ನೇನು ಬೆಳೆಗಳೆಲ್ಲ ಕೊಯ್ಲಿನ ಅಂತ ಬಂದಿದ್ದಾವೆ. ಈ ಆನೆಗಳು ಎಲ್ಲಿಂದ ಬರ್ತಾವೆ ಅಂತ ದೇವ್ರಿಗೊಬ್ಬನಿಗೆ ಗೊತ್ತು. ಹಿಡಿದಷ್ಟು ಆನೆಗಳು ಒಂದನ್ನು ಹಿಡಿದ್ರೆ 4 ಬರ್ತವೆ, 4 ಹಿಡಿದ್ರೆ 16 ಬರ್ತವೆ. ಏನು ಒಂಥರ ಈ ಅಮೀಬಾ ಆ ಥರ ಸ್ಪ್ರೆಡ್ ಆಗ್ತಾ ಇದೆ. ಇದು ಒಂಥರ ಫ್ಲೂ ಇದೆ ಹಂಗೆ. ಈಗ ಅಷ್ಟೊಂದು ವೈರಸ್ ಅಟ್ಯಾಕ್ ಆಗ್ತಾಗ ಫ್ಲೂ ಅಟ್ಯಾಕ್ ಆಗುತ್ತಲ್ಲ, ಆ ಥರ ಆಗ್ಬಿಟ್ಟಿದೆ. ಈಗ ಒಂದನ್ನು ಹಿಡಿದ್ರೆ 4 ಬರ್ತವೆ, 4 ಹಿಡಿದ್ರೆ 16 ಬರ್ತವೆ, 16 ಹಿಡಿದ್ರೆ 64 ಬಂತು. ಈ ಥರದಲ್ಲಿ ನಡೀತಾ ಇದೆ. ಭಾರಿ ಒಂದು ಕಷ್ಟ ಆಗ್ಬಿಟ್ಟಿದೆ ನಮಗೆಲ್ಲ. ನೋಡಬೇಕು, ಒಂದು ಕಡೆ ಅವ್ರನ್ನ ಅರಣ್ಯ ಇಲಾಖೆ ಅವ್ರನ್ನ ನೋಡ್ಕೋಬೇಕು. ಏನು ಮಾಡೋಕ್ಕಾಗುತ್ತೆ? ಅವ್ರನ್ನೂ ಎಚ್ಚೆತ್ತುಕೊಳ್ಳೋದು, ಅವರೊಟ್ಟಿಗೆ ಹೊಂದಾಣಿಕೆಯಿಂದ ಇದ್ಕೊಂಡು ಎಲ್ಲ ಥರದ ಸಹಕಾರನ ಕೊಡ್ತೀವಿ. ಆದರೂ ಅಷ್ಟೇ ಏನಾರ ಈಗ ಒಂದು ಹೊಸ ಇದು ಅಂತ ಹೇಳಿದ್ರೆ ನಮ್ಮ ಇಲ್ಲಿ ಭಾಗದ ರೈತರು ಕೇಳ್ತಾರೆ, ರೇಡೆ ಕಲರ್ ಹಾಕಿ ಯಾಕೆ ಆನೆನ ನೀವು ರೀಲೊಕೇಟ್ ಮಾಡ್ತಾ ಇಲ್ಲ? ಕಾಫಿ ತೋಟದಲ್ಲೇ ಬಿಡ್ತಿದ್ದೀರಾ, ಗದ್ದೆಗಳಲ್ಲೇ ಬಿಡ್ತಿದ್ದೀರಾ? ಅವುಗಳನ್ನ ಅಟ್ಲೀಸ್ಟ್ ರೀಲೊಕೇಟ್ ಮಾಡೋ ಕೆಲಸವಾದರೂ ಆಗಬೇಕು. ರೀಲೊಕೇಟ್ ಮಾಡಿಲ್ಲ ಅಂತಂದರೆ ಏನು ಅರಣ್ಯ ಇಲಾಖೆಗೆ ಮಾಹಿತಿ ಸಿಗುತ್ತೆ ಹೊರತು ನಮಗೇನು ಮಾಹಿತಿ ಸಿಗುತ್ತೆ? ರೈತರಿಗೇನು ಮಾಹಿತಿ ಸಿಗಲ್ಲ. ತುಂಬ ಕಷ್ಟ. ರೀಲೊಕೇಟ್ ಮಾಡಿದ್ರೇ ಸ್ವಲ್ಪ ಒಳ್ಳೆಯದು. ಒಂದು 2-3 ತಿಂಗಳ ಕಾಲ ಆದ್ರೂ ಸ್ವಲ್ಪ ನೆಮ್ಮದಿಯಲ್ಲಿ ಇರ್ಬೋದು. ಒಂದು ಇದು ಹೋಗ್ತದೆ ಬರ್ತದೆ, ಪುನಃ ಇದೇ ಥರ ಘಟನೆ ನಡೀತಾ ಇದೆ. ಓಕೆ ಫ್ರೆಂಡ್ಸ್, ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ತೀನಿ.